ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಯೋಧವರ್. ಆತ್ಮೀಯರೇ, ನಿಜವಾಗಿಯೂ ಅತ್ಯಂತ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ, ತನಿಖೆ ಸ್ಟಾರ್ಟ್ ಅದ, ಹಡ್ಡದು ಸ್ಟಾರ್ಟ್ ಅದ, ಆಗೇತದ ಜೊತೆಗೆ ಮೂಲಗಳು ಸಿಗ್ತಾ ಇದ್ದ ಒಂದೊಂದಾಗಿ ಲೇಟ್ ಆಗಿರ್ಬೋದು. ಖುದಾಗೆ ಘರ್ ಮೇ ಧೇರ್ ಹೈ ಮಗರ್ ಅಂಧೇರ್ ನಹಿ ಅನ್ನುವಂಥ ಮಾತಿಗೆ ಇವತ್ತು ಬೆಲೆ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸತ್ಯ ಹೊರಬರೋದ್ರ ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಇಂಥ ಕಷ್ಟದ ಕೆಲಸ ಧರ್ಮಸ್ಥಳದಲ್ಲಿ ನಿಧಾನಕ್ಕೆ ಹೊರಗೆ ಬರ್ತಾ ಇದ್ದಾವೆ. ಆ ಮೂಳುಗಳು ಕಥೆಗಳನ್ನು ಬಿಸ್ತಾ ಹೋಗ್ತಾ ಇದ್ದಾವೆ. ID ಕಾರ್ಡ್ಗಳು ಕಥೆಗಳನ್ನು ಬಿಸ್ತಾ ಇದ್ದಾವೆ, ಪ್ಯಾನ್ ಕಾರ್ಡು ಕಥೆಗಳನ್ನು ಬಿಸ್ತಾ ಇದ್ದಾವೆ. ಜನ ಅದರ ಮೇಲೆ ನಂಬಿಕೆ ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲೇ ಇಲ್ಲಿ ನ್ಯಾಯದ ಬಗ್ಗೆ ಎಷ್ಟು ವಿಷಯ ಮಾಡಬೇಕು, ಯಾರ ಬಗ್ಗೆಯೂ ಸಂಶಯ ಪಡೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ಎಲ್ಲಿವರೆಗೆ ಅದು ಶುರು ಆಗೋದಿಲ್ಲ ಅಲ್ಲಿವರೆಗೆ ಪಾಪ ಅವರು ನಿಷ್ಕಳಂಕ ನಿರಪರಾಧಿ ಅನ್ನೋದು ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಅಶೋಕ್ ಅವರಾಗಿರ್ಬೋದು, ಕಾಂಗ್ರೆಸ್ಸಿನ ಅಲ್ಲಿಯ ಮಾಜಿ ಅಧ್ಯಕ್ಷ ಆಗಿರ್ಬೋದು, ಧರ್ಮಸ್ಥಳದ್ದು ಪಂಚಾಯತಿದು, ಇಂಥ ಅನೇಕರು ಕಾಂಗ್ರೆಸ್, BJP, JDS ಎಲ್ಲರೂ ಇದನ್ನು ಯಾಕೆ ಡಿರೇಲ್ ಮಾಡ್ತಾ ಇರ್ತಾರೆ? ಅವ ಹಿಂದೆ ಕಳ್ಳಿದ್ದ, ಸುಳ್ಳಿದ್ದ, ಲವಂಗಿದ್ದ, ಮುಸ್ಲಿಮ್ ಇದ್ದ, ದಲಿತ ಇದ್ದ, ಇವೆಲ್ಲ ಯಾರಿಗೆ ಅಂತ ಯಾಕೆ? ನಮಗೆ ಸತ್ಯದ ಮುಖ್ಯದಲ್ಲಿ ಯಾವ ಜಾತಿ, ಕುಲ, ಧರ್ಮ ಇಲ್ಲಿ ಅಪ್ರಸ್ತುತ. ಇಂಥ ಚರ್ಚೆಗಳನ್ನ ಯಾಕೆ ಬಿಡ್ತಾ ಇದ್ದಾರೆ? ಅದರಲ್ಲಿ ಕೆಲವರು ಹೆಸರು ಹೇಳ್ಬೋದು, ನಾವು ಇಲ್ಲಂತಲ್ಲ, ಆದ್ರೆ ಇದು ಆಗಬಾರ್ದಂತ. ಈಗ ಏನೋ ಕೆಲವರು ಆರೋಪ ಮಾಡಿದ್ರು, ಅವ್ರ ಮೇಲೆ ಇವರೇ ಇದ್ದಾರೆ ಅನ್ನುವಂಥ ಮಾತನ್ನು ಹೌದು ಆರೋಪ ಮಾಡಿದ್ರು, ನೀವು ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಈ ತನಿಖೆ ದಿಶಾಬುಲ್ ಮಾಡೋದು ಇದು ತಪ್ಪಿದೆ. ಯಾರೇ ಮಾಡಲಿ ಅವ್ರು ನಿರಪರಾಧಿ ಆಗಲಿ, ನಾವು ಬ್ಯಾಡ ಅಂತ ಇದ್ದೀವಿ. ನಮ್ಮ ಜನ ಇವತ್ತೆಲ್ಲ ಎಚ್ಚೆತ್ಕೊಂಡಾರೆ. ಇಲ್ಲ, ಧರ್ಮಸ್ಥಳ ಪವಿತ್ರ ಆಗಬೇಕು, ಯಾರೋ ಅಪವಿತ್ರ ಮಾಡಿದ್ರೆ ಆ ಪವಿತ್ರತೆ ಆಗಬೇಕು, ಧರ್ಮದ ಸ್ಥಳ ಆಗಬೇಕು. ಅದು ಇದು ಅಧರ್ಮೀಯರ ಸ್ಥಳ ಆಗ್ಯದ, ಅಧರ್ಮೀಯರ ಹಿಂದಿದ್ದಾರೆ ಅಂತಾರೆ. ಅಧರ್ಮೀಯರ ಅಂದ್ರೆ ಇವರೇ ಆಗಿರಿ. ಕುಂಬಳಕಾಯಿ ಕಾರಣ ಅಂದರೆ ಏನೋ ಭುಜ ಮುಟ್ಟು ನೋಡ್ಕೊಂತ ಅವನೋ ಒಬ್ಬ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ನಮ್ಮ ಜಗದೀಶ್ ವಕೀಲರು ನಿಶ್ಚಿತವಾಗಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಪಾರ್ಟಿಗಳ ಮೇಲೆ. SIT ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಡಿಲೇಲ್ ಮಾಡುವಂಥ ಯಾಕೆ ಅಧಿಕಾರಿಗಳು ಪಾಪ ಅವರು ಮೊಹಾಂತಿ ಅವರೇನು ದೊಡ್ಡ ಪ್ರಾಮಾಣಿಕರಿರ್ಬೋದು, ಇಲ್ಲಂತ ಅಧಿಕಾರಿ. ಅಲ್ಲಿ ವ್ಯವಸ್ಥೆ ಹೆಂಗದಪ್ಪ ಅಂದರೆ ಈ ರಾಜಕಾರಣಿಗಳು ಆ ವ್ಯವಸ್ಥೆನ ಹಾಳು ಮಾಡಿಬಿಟ್ಟಿದ್ದಾರೆ. ಅಶೋಕ್ ಒಬ್ಬ ಪ್ರಬುದ್ಧ ಪ್ರಬಲ BJP ನಾಯಕ, CT ರವಿ ಅಂತವರು BJPದು. ಇನ್ನೂ ಕೆಲವು ಕಾಂಗ್ರೆಸ್ಸಿಗರಿಗೆ ಹೇಳಿ ನಿಮಗೆ ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ ಅವರು, ಇದು ಮಾಡಬಾರ್ದಿಲ್ಲ. ಅವರು ಇದನ್ನ ಹೇಳ್ಬೇಕಲ್ಲ, ನ್ಯಾಯ ಹೊರಗೆ ಬರಲ್ಲಪ್ಪ ಅಂತ. ಅವ ಯಾವ ಧರ್ಮದವ, ಯಾವ ಒಂದು ಜಾತಿಯವ, ಎಲ್ಲವ ಅವನು ಕಳ್ತನ ಮಾಡ್ತಿಲ್ಲ, ಇವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನೇ ಅವ್ನಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಆ ಕೇಶವ್ ಅನ್ನೋಂಥ ಆ ಪಂಚಾಯತಿ ಅಧ್ಯಕ್ಷ ಮಾಜಿ, ಇವನು ಇಲ್ಲಿ ಕಳ್ತನ ಮಾಡ್ತಿದ್ರೆ ಹಾಗಿದೆ. ಅವು ಏನೋ ಮಾಡಲಿ, ಇಷ್ಟು ದಿವಸ ಯಾಕೆ ಕೊಡ್ತೀರಪ್ಪ ನೀವು ಸುಮ್ಮನೆ? ಒಂದೇಳೆ ಇಲ್ಲ, ಅವು ಇರಲಿಕ್ಕಿಲ್ಲ. ಆದರೆ ಅವರು ಪರೀಕ್ಷೆ ಮಾಡಲಿಲ್ಲ ಅದನ್ನು. ಮತ್ತು ಕಾಡಿನಲ್ಲೇ ಆಗಿ ಮೂಳುಗಳು ಸಿಕ್ಕೋದು, ಜೋಡಿ ಮೂಳುಗಳು ಸಿಗ್ತಾ ಇದ್ದಾವೆ. ಕೆಲವೊಬ್ರು 4 ಅದಾವ, 5 ಅದಾವ ಮೂಳುಗಳು ಅಂತ ಹೇಳ್ತಾರೆ, ತಲೆಬಿಡು ಸಿಕ್ಕ ಅಂತ ಹೇಳ್ತಾರೆ, ತಲೆಬಿಡು ಚೂರುಗಳು ಸಿಕ್ಕೋ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆ ಆಗಲಿಲ್ಲ ರೀ. ಇಷ್ಟು ಜಲ್ದಿ ಹಿಡಿಕೆ ಕೊಡುವಂಥದ್ದು ಏನದ? ಅದಕ್ಕಾಗೆಲ್ಲ ಒಂದು SIT ನಿಮಿಷದ ತೆಗೆದಿರಿದ್ದಾರಲ್ಲೇ, ಮೂಳೆಗಳು ತೆಗೆದಿರಿದ್ದಾರೆ, ಜೊತೆಗೆ DNA ಅಭ್ಯಾಸ ಮಾಡುವಂಥವ್ರು ಇದ್ದಾರೆ, ಸಾಕಷ್ಟು ತಿಳುವಳಿಕೆ ಅವರಿದ್ದಾರೆ. 50 ವರ್ಷಗಳೇ ಆದರೂ ಸಹಿತ ನಾವು DNA ಮೂಲಕ ಯಾರು ಏನು ಎಂತು ಅನ್ನೋದು ಕಂಡುಹಿಡಿಬೋದು. ಅದರಲ್ಲಿ ಏನಾಗ್ಯದ, ಎದರಿಂದ ಕೊಲೆ ಆಯ್ತು ಅನ್ನೋದು ಇವೆಲ್ಲ ಸಿಗ್ತದೆ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ DNA ಅನ್ನುವಂಥ ಭಾಳ ಪಾತ್ರ ವಹಿಸ್ತದೆ ಅನ್ನುವಂಥದ್ದನ್ನು CH ಹನುಮಂತರಾಯರು, ಹೈಕೋರ್ಟ್ನ ಹಿರಿಯ ವಕೀಲರು, ಇವರು ಕ್ರಿಮಿನಲ್ ಲಾನ್ ಅದು ಹರಿದು ಕೊಡದಂಥವ್ರು, ಒಳ್ಳೆಯ ವಕೀಲರು, ಒಳ್ಳೆಯ ತಜ್ಞರು. ಅವ್ರು ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ 50 ವರ್ಷ ಆದ್ರೂ ಗೊತ್ತಾಗ್ತದೆ. ಇವ್ರು ತಡೀರಿ, ನಮಗೂ ಅವರು ಧರ್ಮಸ್ಥಳದ ಅಲ್ಲಿಯ ಧರ್ಮಾಧಿಕಾರಿಗಳನ್ನ ಟೀಕಿಸ್ಬೇಕು, ಅವರ ಅಪರಾಧ ಅಂತ ಹೇಳುವಂಥದ್ದು ಯಾರಿಗೂ ಇಲ್ಲ ಅವಶ್ಯಕತೆ. ಅದರ ಅವಶ್ಯಕತೆಯೂ ಬೇಕಾಗಿಲ್ಲ, ಅವ್ರು ಪ್ರಾಮಾಣಿಕವಾಗಿ ಇರಲಿ. ಆದರೆ ಸಮಸ್ಯೆ ಬರುವಂಥದ್ದು ನಡೀತಾ ಇದ್ದಾವೆ. ಇಂಥ ದೊಡ್ಡ ಘಟನೆ ಮಾಡಲಿಕ್ಕೆ ಅಲ್ಲಿ ಯಾರಿಂದ ಸಾಧ್ಯ ಆ ಭಾಗದಲ್ಲೇ? ಯಾಕಂದ್ರೆ ಈಗಾಗಲೇ ಅವ್ರ ಬಗ್ಗೆ ಅನೇಕರು ಆರೋಪ ಮಾಡಿದ್ದಾರೆ, ಅನ್ಯಾಯಕ್ಕೆ ಒಳಗಾದಂಥವ್ರು ತಮ್ಮ ಆರೋಪಗಳು ಮಾಡಿದ್ದಾರೆ. ಅದು ಹಾಗಂತೇಳಿ ಅದು ಅಪರಾಧ ಅಂತಲ್ಲ, ಆರೋಪಿ ಅಪರಾಧಿ ಅಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಅಪರಾಧ ಶುರು ಆಗೋದಿಲ್ಲೋ ಅಲ್ಲಿವರೆಗೆ ಪಾಪ ಅವನು ನಿರಪರಾಧಿ. ಇದು ಸಾಮಾನ್ಯವಾದ ಜ್ಞಾನ, ಇದ್ರ ಬಗ್ಗೆ ಭಾಳ ತಲೆಕೆಡಿಸುವಂಥದ್ದಿಲ್ಲ. ಇಂಥ ಸಂದರ್ಭದಲ್ಲೇ ಈ ತನಿಖೆಯನ್ನು ದಿಶಾಬುಲ್ ಮಾಡುವಂಥ ಕೆಲಸಗಳು ಆಗಲೇಬಾರದು. ಇವತ್ತು ಮುಂದುವರೆದು ನೋಡೋರು 6, 7, 8, 9, 10, 12, 13 ಇವುಗಳಲ್ಲಿ ಇನ್ನೂ ಸಾಕಷ್ಟು ಇದ್ದಾವಂತ ಪಾಪ ಹೇಳ್ತಾ ಇದ್ದಾರೆ ದೂರದಾರ. ಯಾಕಂದರೆ ಎಷ್ಟೋ ದಿನಗಳದು 10 ವರ್ಷಗಳೇ ಆದಂಥ ಘಟನೆ. ಆವಾಗ ಎಲ್ಲಿ ಹೋಗಿದ್ದ, ಏನು ಮಾಡಿದ್ದೀಗ ನಾವು ಕನ್ಫ್ಯೂಸ್ ಆಗೋದಿಲ್ಲ ಅಂತಲ್ಲ, ಪೂರ್ಣ ಮುಗಿಯುವವರೆಗೆ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರಿಗೂ ಅಪರಾಧ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಅವರವ್ರು ಖುಷಿ ಪಡ್ತಾ ಇದ್ದಾರೆ, ಕಡೆಗೂ ಮೂಳಿ ಸಿಕ್ಕೋಪ್ಪ ಅನ್ನೋ ಸಮಾಧಾನ. ಈ ದೂರದಾರನಿಗೆ ಸಹಜದ ದೂರನೇ ಅವನಿಗೂ ಭಯ ಅದ ರೀ. ಅವನು ಮನುಷ್ಯ, ನಾಳೆ ಸಿಗಲಿಲ್ಲ ನಾನು ಅಪರಾಧಿ ಆಗ್ತೇನೆ ಅನ್ನೋದು. ಏನೋ ಧೈರ್ಯ ಮಾಡಿದ್ದಾರೆ, ಅವರು ದೊಡ್ಡ ಸಾಹಸ ಮಾಡಿದ್ದಾರೆ. ಅದರಿಂದ ವಕೀಲರು ಇದ್ದಾರೆ. ಮತ್ತು ಬೇರೆ
ವಕೀಲರು ಪ್ರಾಮಾಣಿಕರು ಎಲ್ಲರೂ ಕುಡ್ಕೊಂಡು ನಾವು ಇದ್ದೀವಪ್ಪ ನಿನ್ನಿಂದ ನೀ ಭಯಪಡಬೇಡ ಅನ್ನುವಂಥ ಧೈರ್ಯ ತುಂಬಿದಾಗ ಬಂದಾರ ಅವರು. ಇಲ್ಲಾಂದ್ರೆ ಯಾರೂ ಬರ್ಲಿಕ್ಕೆ ಹೋಗೋದಿಲ್ಲ ರೀ. ನಿಜವಾಗಿಯೂ ಆ ಧೈರ್ಯ ಅವ್ನಿಗೆ ಹೆಂಗೆ ಬಂತು ಗೊತ್ತಿಲ್ಲ. ಯಾಕಂದ್ರೆ ಇವನ್ನೆಲ್ಲ ಎದುರಿಸ್ಬೇಕಲ್ಲ. SIT ಅಧಿಕಾರಿಗಳನ್ನೆಲ್ಲ ಎದುರಿಸ್ಬೇಕು, ಅವ್ರು ಕೇಳೋ ಪ್ರಶ್ನೆಗಳು ಉತ್ತರ ಕೊಡಬೇಕು. ಯಾವಾಗ ಆಯ್ತು ಏನಾಯ್ತು ಆ ದಿನಗಳನ್ನು ನೆನ್ಪಿಟ್ಕೋಬೇಕು. ತಪ್ಪೇನೋ ಒಂದಿಷ್ಟು ಮರ್ತಿದ್ರೆ ತಪ್ಪೇನೋ ಹೇಳಿದ್ರೆ ಈಗ ಹಿಂಗೆ ಹೇಳಿದಿ, ಈಗ ಯಾಕೆ ಹಿಂಗೆ ಹೇಳಿದಿ ಶುರು ಆಗ್ತಾವ. ಅವು ಭಯ ಆದ ಒಳಗೆ ಮನುಷ್ಯ ಅವ. ಆದರೆ ಸತ್ಯ ಹೇಳಿಗೆ ಬಂದಿದ್ದಾರೆ ಅವು ಅವಕಾಶಗಳು ಕಳ್ಳಿರಲಿ. ಅವರು ಯಾವುದೋ ಜಾತಿಯವರು ಇರಲಿ, ಕೆಳ ಜಾತಿ ಇರಲಿ, ಮೇಲ್ ಜಾತಿ ಇರಲಿ, ಯಾವುದೋ ಧರ್ಮದವ ಇರಲಿ, ಸತ್ಯ ಹೇಳೋಕ್ಕೆಲ್ಲ. ಸತ್ಯಕ್ಕೆ ಯಾವ ಧರ್ಮ ಜಾತಿ ಕುಲ ಗೋತ್ರ ಇಲ್ಲ. ಸತ್ಯ ನಾವು ಇವತ್ತು ಅದು ದಿಶಾವನ್ ಮಾಡೋಂಥ ಕೆಲಸ ಯಾರಿಂದನೂ ಆಗಬಾರ್ದು. ಮತ್ತು ನಾವು ಪಾಪ ಮೀಡಿಯಾದ ಜನ ಏನು ತಮಗೆ ಅನಿಸಿದ್ದನ್ನು ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅವ್ರಿಗೂ ಬೇಕಾಗಿ ಸತ್ಯ ಹೊರಗೆ ಬರಲಿ ಅಂತೇಳಿ ಮತ್ತೇನಿಲ್ಲ. ಆ ಆವೇಗದೊಳಗೆ ಏನೇನು ತಪ್ಪುಗಳಾಗಿರ್ಬೋದು, ಮಾತುಗಳು ಆಗ್ತವೆ. ಯಾಕಂದರೆ ಇದು ಈಗ ಆರಂಭ ಹಂತದ ಇದು. ಇಲ್ಲ ಯಾವ ರೂಪ ಪಡಿತದೆ, ಎಲ್ಲಿ ಹೋಗಿ ನಿಲ್ತದೆ ಯಾರಿಗೂ ಗೊತ್ತಿಲ್ಲ. ನೋ ಒನ್ ಹ್ಯಾಸ್ ನೋನ್ ಇಟ್ಸ್. ಆದರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ತಪ್ಪಿ ಹೋಗಬಾರ್ದು, ಸತ್ಯನ ಹೊರಗೆ ಬರಲಿ, ನ್ಯಾಯಕ್ಕಾಗಿ ಆಗಲಿ ಅನ್ನುವಂಥದ್ದು. ಈ ದಿಶೆಯಲ್ಲಿ 5ನೇ ದಿನಾನು ತಮ್ಮ ಪ್ರಯತ್ನವನ್ನು ಅವರು SIT ಅವರು ನಡೆಸಿದ್ದಾರೆ. ಇದರ ಅವರು ಯಶಸ್ವಿ ಆಗಲಿ, ಕಳ್ಳ ಸಿಗಲಿ, ಕೊಲೆಗಡಗೆ ಸಿಗಲಿ, ನಿರ್ಲಜ್ಜ ಸಿಗಲಿ, ಅತ್ಯಾಚಾರ ಸಿಗಲಿ, ಎಲ್ಲರ ಬಯಕೆ ಅದ. ಆದರೆ ಅವರೇ ಇದ್ದಾರೆ, ಇವರದಾರ ನಾವು ಹೇಳ್ತಾ ಇಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಆ ಕಥೆಯನ್ನು ಆ ಮೂಲಗಳು ಹೇಳಬೇಕು, ಅಲ್ಲಿ ವಾತಾವರಣ ಹೇಳಬೇಕು, ತಜ್ಞರು ಹೇಳಬೇಕು, ಯಾರಿಂದ ಆಗಿದೆ ಏನಾಗಿದೆ ಅಂತೇಳಿ. ಇದು ಸತ್ಯ ಇಂದಿಲ್ಲ ನಾಳೆ ಬರುವಂಥದ್ದು. ನೋಡ್ರಿ ಅವ್ರು ಹೇಳಿ ತಿಳ್ಕೊಂಡಿದ್ರೆ ಮುಚ್ಚಿ ಹಾಕಿದವರು ಮುಚ್ಚಿ ಮುಗಿದು ಹೋಯ್ತು ಬಿಡಪ್ಪ, ಹೊಳೆ ದಂಡಿ ಮೇಲೆ ನೀರು ಬರ್ತಿರ್ತದೆ, ಹೊಳೆ ಪ್ರವಾಹ ಬುದ್ಧಿವಂತರಿದ್ದಾರೆ ಅವರು. ಸುಡ್ಲಿಕ್ಕೆ ಹೋದಾರ ಗೊತ್ತಾಗ್ತದೆ ಜನಕ್ಕೆ, ಸುತ್ತಮುತ್ತ ಕಾಡಿನ ಬೆಂಕಿದಪ್ಪ ಅಂತೇಳಿ. ಅದಕ್ಕೆ ಹೂದು ಬಿಟ್ಟಿದ್ದಾರೆ ಅವರು. ಅನೇಕ ದೃಷ್ಟಿಯಿಂದ ನಾವು ಹೇಳ್ಬೋದು ಇದನ್ನು, ಒಂದಲ್ಲ ಎರಡಲ್ಲ. ಹೋಗದ ಕಾಲು ಮಣ್ಣು ಮುಚ್ಚೆ ಮುಗಿಸಿ ಹೋಗಿಬಿಟ್ಟಿದ್ದಾರೆ. 3 ಫೋಟೋ 5 ಫೋಟೋ 5 ಆಳು, ಅದೇನು 8 ಆಳು. ಮತ್ತು ಅದ್ರ ಜೊತೆಗೆ ಮ್ಯಾಲೆ ಬಂದು ಉಸುಕ್ಕೆ ಬೀಳ್ತಾ ಇರ್ತದೆ. ಹೊಳೆಯ ಬದಿಯಲ್ಲಿ ಅದ ಅಂದ್ರೆ ಉಸುಕ್ಕೆ ಬಂದು ಬೀಳ್ತಾ ಇರ್ತದೆ. ಅಥವಾ ಕಾಡು ನೋಡಿರಿ, ಭೂ ಕುಸಿತಗಳು ಆಗ್ತಾ ಇದ್ದಾವೆ ಅನೇಕ ಕಡೆಗಳಲ್ಲಿ. ಕಾಡುಗಳು ನಾಶ ಮಾಡೋದ್ರಿಂದಾಗಿ ಆ ಕುಸಿತದಿಂದಾಗಿ ಕೆಳಗಿಂದ ಅಲ್ಲೇ ಇಲ್ಲಿದ್ದಲ್ಲೇ ಯಾವ ಸಾಧ್ಯಗಳಿದ್ದಾವೆ. ಹೀಗಾಗಿ ಇವೆಲ್ಲನೂ ನಾವು ಗಮನಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲೇ ಇಡೀ ಒಂದು ವ್ಯವಸ್ಥೆಯನ್ನು ಎದುರು ಹಾಕೊಂಡು ಆ ದೂರದಾರ ಬಂದಿದ್ದಾರೆ. ನೆನಪಿಡ್ಬೇಕು ನಾವು. ವ್ಯವಸ್ಥೆ ಅವ್ರ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಅದ, ಅವ್ರ ಕೈಯಲ್ಲಿ ಅಧಿಕಾರ ವ್ಯವಸ್ಥೆ ಅದ, ಅವ್ರ ಕೈಯಲ್ಲಿ ಮಂತ್ರಿಗಳಿದ್ದಾರೆ, ತಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ವಿರುದ್ಧವಾಗಿ ಸಣ್ಣ ಮಾತಾಡಿಸಿದ್ದು ಯಾರೂ ಮಾತಾಡ್ತಾ ಇಲ್ಲ. ಅವ್ರ ವಿರೋಧ ಬರೋಂಥ ಗೌರಿ ಲಂಕೇಶ್ ಪತ್ರಿಕೆ ಮಾಲೀಕರು ಗೌರಿ ಅವರು ಹತ್ಯೆ ಆಗಿಬಿಡ್ತು. ಇದು ನಾವು ಗಮನಿಸಬೇಕಾಗಿದೆ. ಯಾಕೆ ಸತ್ಯ ಹೇಳಿಕ್ಕೆ ಹೋದರೆ ಸಾವು ಇರ್ತದೆ ಮುಂದನ್ನುವಂಥ ಇದು ನಾವು ಮರಿಬಾರದು ಇವತ್ತು. ಇದರಿಂದ ಇವರೇ ಇದ್ದಾರಪ್ಪ ಅನ್ನೋ ಆರೋಪಗಳು ಇದ್ದಾವೆ. ಅಲ್ಲಿಯ ಈ ಒಂದು ಭೂಮಿಯನ್ನು ಕಳ್ಕೊಂಡಂಥವ್ರು ಮತ್ತೆ ಯಾರು ಹೋಗಿ ಪಾಪ ಲಂಕೇಶ್ ಮುಂದೆ ತೋಡಿಕೊಂಡಾಗ 83ರಿಂದ ಇಂಥ ಕಥೆಗಳು ಬರ್ತಾಯಿದ್ದವು ಅದರಲ್ಲಿ. ಅದಕ್ಕಾಗಿ ಅದರ ಹಿಂದೂ ಇವರು ಇರ್ಬೋದು ಜಗದೀಶ್ ವಕೀಲರು ಆರೋಪ ಮಾಡ್ತಾಯಿದ್ದಾರೆ. ಗೌರಿ ಲಂಕೇಶ್ ಹತ್ಯೆಯಿಂದ ಪರಶುರಾಮ ಸಿಕ್ಕಂದ ಕೊಲೆಗಾರ ಅವ ಈ ಒಂದು ರಾಮಸೇನೆಯ ಮುತಾಲಿಕರ ಶಿಷ್ಯ ಬಂಟ ಅಂತವ್ರು ಆರೋಪ ಮಾಡ್ತಾರೆ. ಇದರಿಂದ ಅವ್ರು ಇರ್ಬೋದಪ್ಪ ಅಂತನ್ನುವಂಥ ಮಾತು ಮಾತಾಡ್ತಾರೆ. ಇದ್ದಾರೋ ಇಲ್ವೋ ಯಾರು ಬರರು. ಆದರೆ ಗೌರಿ ಲಂಕೇಶ್ ಹತ್ಯಾಗಿದ್ದು ಸುಳ್ಳೇನಲ್ಲ. ಗೌರಿ ಲಂಕೇಶ್ ಇದ್ರ ವಿರುದ್ಧವಾಗಿ ಬರೆದದ್ದು ಸುಳ್ಳಲ್ಲ. ಗೌರಿ ಲಂಕೇಶ್ ಅವರು ತಮ್ಮ ಜೀವನದ ಪರ್ಯಂತ ಇಂತಹ ಒಂದು ಘಟನೆಗಳ ಬಗ್ಗೆ ವಿರೋಧ ಮಾಡ್ತಾ ಬಂದಿದ್ದು ಸುಳ್ಳಲ್ಲ. ರೈಟ್ ವಿಂಗ್ ತಪ್ಪು ಹೇಳೋದನ್ನು ಬಿಟ್ಟಿರಲಿಲ್ಲ ಅವರು ಸಾಯುವವರೆಗೂ. ಅವರೊಬ್ಬರು ಕಂಟಕರಾಗಿಬಿಟ್ಟಿದ್ದು ರೈಟ್ ವಿಂಗ್ ಜನರಿಗೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೇ ನಮ್ಮ ಕರ್ನಾಟಕದಲ್ಲಿ MM ಕಲಬುರ್ಗಿಯವರು ಆಗಿರ್ಬೋದು, ಇನ್ನೊಬ್ಬರು ಪಣಸಾರೆ ಆಗಿರ್ಬೋದು ಅಲ್ಲಿಯ ಮಹಾರಾಷ್ಟ್ರದ್ದು. ಮುಂದೆ ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ ದೊಡ್ಡ ಹೋರಾಟಗಾರರು ದಾಬೋರ್ಗರ್ ಅವರಾಗಿರ್ಬೋದು, ಅನೇಕರು ಈ ಸತ್ಯವನ್ನು ಹೇಳೋದಕ್ಕಾಗಿ ಹೊರಟಾಗ ರೈಟ್ ವಿಂಗ್ದವರು ಯಾವುದೋ ವಿಂಗ್ದವರು ಕೊನೆ ಆಗಿದ್ದು ನಾವು ನೋಡಿದ್ವಿ. ಅಂದರೆ ಇದರ ಅರ್ಥ ಅದನ್ನೆಲ್ಲ ಎದುರಿಸಿ ಅದನ್ನೆಲ್ಲ ನೋಡಿದ್ದು ಒಬ್ಬ ಹೆಬ್ಬಟ್ಟಿನ ಇವತ್ತಿನವ್ರು ನಮ್ಗೆ ಗೊತ್ತಿದ್ದಷ್ಟೇ. ಹೆಬ್ಬಟ್ಟಿನವನು ಯಾವ ಜಾತಿ ಕೂಡ ಗೊತ್ತಿಲ್ಲ. ಆ ವ್ಯಕ್ತಿ ಇವತ್ತು ಧೈರ್ಯ ಮಾಡಿ ಅಲ್ಲಿ ಹೇಳಿಕೆ ಬೈದಿದ್ದಾರೆ. ಅದು ಅತ್ಯಂತ ಪ್ರಬುದ್ಧ ಎನ್ಕ್ವೈರಿ ಮಾಡುವಂಥ ಜನ ಪೊಲೀಸರು, SIT ಮಹಾಂತಿ ಅನ್ನುವಂಥ ಬುದ್ಧಿವಂತರು. ಅವ್ರು ಎದುರು ಉತ್ತರ ಕೊಡ್ತಾ ಇದ್ದಾನೆ ಅಂದರೆ ಸಾಣದಲ್ಲ. ಅದು ಇಡೀ ವಿಶ್ವದ ಮೀಡಿಯಾ ಅಲ್ಲೇ ಅದ. ಇಂಥ ಪ್ರಸಂಗದಲ್ಲ ಸುಳ್ಳು ಹೇಳಿದ್ರೆ ಮತ್ತೇನೂ ಮಾಡಿದ್ರೆ ನಿಶ್ಚಿತವಾಗಿ ಹೊಡೆದು ಬೀಳ್ತಾರೆ ಅವ್ರಿಗೆ ಗೊತ್ತದ. ಹೀಗಾಗಿ ಈ ದೂರದಾರರಿಗೆ ನಾವು ಈಗ ಯಾವುದೇ ಆರೋಪ ಮಾಡಲಾರದ, ಅದೇ ಕಾಲಕ್ಕೆ ನಿರಪರಾಧಿ ಇದ್ದಂತಹ ಅವ್ರೇನು ಅಂದ್ಕೊಂಡಿದ್ದಾರೆ ಅವ್ರಿಗೂ ನಮ್ಗೆ ಆರೋಪ ಮಾಡುವ ಅವಶ್ಯಕತೆ ಇಲ್ಲ. ಆ ಮೂಳೆಗಳು, ಅಲ್ಲಿಯ ಸ್ಥಾನಗಳು, ಅಲ್ಲಿಯ ಬುರುಡೆಗಳು ಅವೇ ಉತ್ತರ ಕೊಡ್ತಾವೆ. ಆದರೆ ಇವೆಲ್ಲ ನಡೆಸ್ಕೊಳ್ಳೇನಲ್ಲ ಹತ್ಯೆಗಳಾಗಿದ್ದಾವಾಗ ಒಂದು ನೋಡಿ ಜೋಡಿ ಮೂಳೆಗಳು ಸಿಗ್ತಾ ಇದ್ದಾವೆ ಅಂತ ಸುದ್ದಿಗಳಿದಾವೆ ಇತ್ತೀಚೆಗೆ. ಈ ಮುಂದುವರೆದಂಥ ಇದರಲ್ಲೇ ಹಡ್ಡೋದ್ರಲ್ಲೇ ಅಥವಾ ಸಂಶೋಧನೆಯಲ್ಲೇ ತನಿಖೆಯಲ್ಲೇ
ಒಟ್ಟಿನಲ್ಲೇ ನಾವು ಇನ್ನೂ ವೇಟ್ ಮಾಡಬೇಕಾಗಿದೆ. ಇನ್ನೂ ನಾವು ಮಧ್ಯದಲ್ಲಿದ್ದೀವಿ, ಆ ತನಿಖೆ ಮಧ್ಯದಲ್ಲಿದ್ದೀವಿ. ಇದು ಸತ್ಯ ಇದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ, ಆಗ್ತದೆ, ಆದರೆ ನಡೆದು ನೆನೆಸ್ಕೊಳ್ಳಲ್ಲ. ಯಾಕಂದರೆ ಒಂದು ವೇಳೆ ಅದು ಧಾರ್ಮಿಕ ನೆಲೆಯಲ್ಲಿ ಮಣ್ಣಾಗಿದ್ದರೆ ಅದು ಆ ಸ್ಮಶಾನದಲ್ಲಿ ಆಗ್ತಾಯಿತ್ತು, ಕಾಡಲ್ಲಿ ಆಗಿ ಹೋಗ್ತಾಯಿತ್ತು ಜನರ ಅಥವಾ ಮನುಷ್ಯರ ಮೂಳೆಗಳು ಅನ್ನೋ ಸಹಿತ ದೊಡ್ಡ ಪ್ರಶ್ನೆ ಅದ. ಏನೋ ಆಗಲಿ ಮತ್ತೆ ಡೆವಲಪ್ ಆಗ್ತದೆ ಸಾಯಂಕಾಲವರೆಗೆ. ಅದು ನಿಮ್ಮೊಂದಿಗೆ ಸಾಯಂಕಾಲ ಹಂಚ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ನಡೆದ ತನಿಖೆ ಸರಿಯಾದ ಹಾದಿಯಲ್ಲಿ ಹೊರಟದ. SIT ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಮಾಡಲೇಬೇಕಾದ ಕೆಲಸ ಮಾಡ್ತಾಯಿದ್ದಾರೆ, ಮಾಡಲಿ ಅಂತ ಹೇಳ್ತಾ ಯಾರಾದರೂ ಇರಲಿ ದೂರದಾರ ಅವನೊಬ್ಬ ಮನುಷ್ಯ ತೋರಿದಾನ, ಅವನು ನಾವು ಸೆಲ್ಯೂಟ್ ಹೇಳಲೇಬೇಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.